ಶಟಲ್ ಕಾಕ್, ವಾಲಿಬಾಲ್ ಇದನ್ನು ಕೊಡ್ತಾ ಇದೀವಿ. ಮತ್ತೆ ಗಿಡಗಳನ್ನು ನೆಡುವ ಉದ್ದೇಶದಿಂದ ಇವತ್ತು ಮುಂದಾಗಿದ್ದೀವಿ. ಇದನ್ನೆಲ್ಲ ಏಕೆ ಮಾಡ್ತಾ ಇದೀವಪ್ಪ ಅಂದ್ರೆ, ನಾವು ಒಳ್ಳೆಯವರು ಮತ್ತೆ ನೀವು ಇದೇ ರೀತಿ ಮುಂದೇನು ಸುಧಾ ಈ ರೀತಿ ಒಂದು ಒಳ್ಳೆ ಕೆಲಸಗಳು ಮಾಡ್ತೀರಾ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದೀವಿ. ಇವತ್ತು ಎಲ್ಲಾರು ನೋಡಿರ್ಬೋದು, ನೀವು ಒಂದು ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ಮರಗಳನ್ನು ಕಡಿತಾರೆ. ಅದನ್ನ ಕಡಿಯೋದ್ರ ಬದಲು ಅದನ್ನ ಕಡಿದು ಮತ್ತೆ ಅದನ್ನ ಗಿಡಗಳು ನೆಟ್ಟಿ ಬೆಳೆಸೋದ್ರಿಂದ ನಮ್ಮ ಪರಿಸರ ವಾತಾವರಣ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಆರೋಗ್ಯನೂ ಸುಧಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸಹಜವಾಗಿ ಒಬ್ಬ ಮನುಷ್ಯ ಒಂದು ಮನೆ ಕಟ್ಟಬೇಕು ಅಂದ್ರೆ ಸುಮಾರು ಮರಗಳನ್ನು ಕಡಿತಾನೆ, ಆದ್ರೆ ಒಂದು ಗಿಡಗಳನ್ನು ಸುಧಾ ನೆಡಲ್ಲ. ಕಾರಣ ಏನಪ್ಪಾ ಅಂದ್ರೆ ಅವ್ರ ಕೆಲಸ ಅವ್ರಿಗೆ ಆಗಿದೆ ಅಷ್ಟೇ, ಅವ್ರಿಗೆ ಬೇಕಾಗಿರೋದು ಮುಂದಿನ ಜೀವನ ಪೀಳಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅವರು ಆಲೋಚನೆ ಮಾಡ್ತಾರ. ಹಾಗಾಗಿ ನಮ್ಮ ಉದ್ದೇಶದಿಂದ ಮುಂದಿನ ಪೀಳಿಗೆ ನೀವು ಏನಿದ್ದೀರಾ ಮಕ್ಕಳುಗಳು, ಇದನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು ಅಂತ ಹೇಳ್ಕೊಂಡು ನಾವು ಇವತ್ತು ಗಿಡಗಳನ್ನು ತಂದಿದ್ವಿ, ನಿಮ್ ಕೈಯಲ್ಲಿ ನಡೆಸಬೇಕು, ನಾವು ಅದರಲ್ಲಿ ಭಾಗವಹಿಸ್ತಾ ಇದೀವಿ. ಅದನ್ನ ಜೋಪಾನ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಹಾಗೆ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಮತ್ತೆ ತುಂಬಾ ಅಮೂಲ್ಯವಾದದ್ದು, ಬುದ್ಧಿಶಕ್ತಿ ಇರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ಕ್ರೀಡೆ ಸಾಮಗ್ರಿಗಳನ್ನು ಸದಾ ತಂದಿದ್ದೀವಿ. ಆಟದ ಜೊತೆ ಪಾಠನೂ ಸದಾ ಬೇಕು. ಇವಾಗ ಆಲ್ರೆಡಿ ಎಕ್ಸಾಮ್ ಬರ್ತಿದೆ, ಸರಿನಾ? ಅದರಲ್ಲೂ ತುಂಬಾ ಒಳ್ಳೆ ಉತ್ತೀರ್ಣವಾಗಿ ಅಂಕಗಳನ್ನು ಪಡೆದು ಮುಂದಿನ ಜೀವನದಲ್ಲಿ ಒಳ್ಳೆ ಯಶಸ್ವಿಯಾಗಿರ್ಬೇಕು ನೀವೆಲ್ಲರೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಪಾರ್ವತಿ ಅಂತ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಕೂಡ. ಇವತ್ತು ಮಡಿಲು ಟ್ರಸ್ಟಿಂದ ಶಂಕರ್ ಗೌಡ್ರವರು, ಮೇಡಮ್ ನಾವೊಂದು ಮಕ್ಕಳಿಗೆ ಪಾಠದ ಜೊತೆಗೇನೆ ಆಟನೂ ಕಲಿಸ್ಬೇಕು. ಆ ಆಟನ ಹೆಂಗಿರ್ಬೇಕು ಅಂತಂದ್ರೆ, ನಾವು ಕೊಟ್ಟಿದ್ದಕ್ಕೊಂದು ಖುಷಿ ಇರ್ಬೇಕು, ಅವ್ರು ಆಡಿದಕ್ಕೊಂದು ಖುಷಿ ಇರ್ಬೇಕು. ಆ ತರ ಅದೇ ತರದನೇ ಶಾಲೆನ ಹುಡುಕಿ ಕೊಡ್ತಾ ಇದ್ದಾರೆ. ಲಾಸ್ಟಿಗೆ ಒಂದು 15 days ಬ್ಯಾಕು ರಾಮನಗರದಲ್ಲಿ ಕೊಟ್ಟರು, ಹಾಗೆ ಇಲ್ಲಿಗೆ ಬಂದು ಕೊಡ್ತಾ ಇದ್ದಾರೆ. ನನಗೆ ಯೋಚನೆ ಆಗ್ತಾ ಇದೆ, ಇವರಿಗೆ ಇದೇ ತರ ಶಾಲೆ ಅಂತ ಹೇಗ್ ಗೊತ್ತಾಗ್ತಾ ಇದೆ ಅಂತ. ಇಷ್ಟು ಊರ್ ಒಳಗಡೆ, ಇಷ್ಟು ಹಳ್ಳಿ ಒಳಗಡೆ ಇದನ್ನ ಹುಡುಕಿ ಬಂದು ಕೊಡ್ತಾ ಇದಲ್ಲ, ಅದಕ್ಕೆ ಇವ್ರಿಗೂ ನಾವು ಚಪ್ಪಾಳೆ ತಟ್ಟಬೇಕು. ಯಾಕೆಂತಂದ್ರೆ ಇದು ಇದೇ ತರದ ಶಾಲೆಗೆ ಇಂತ ಒಂದು ವಸ್ತು ಕೊಡೋಣ ಮೇಡಮ್ ಅಂತ ಹೇಳ್ಬಿಟ್ಟು ನಮ್ಮ ಕರ್ವೆ ಸ್ವಾಭಿಮಾನಿ ಬಣಕ್ಕೆ ಕರೆ ಕೊಟ್ಟು, ಮೇಡಮ್ ಬನ್ನಿ ಜೊತೆ ಸೇರಿ ಒಂದು ಕೆಲಸ ಮಾಡೋಣ, ಮಕ್ಕಳಿಗೆ ಒಂದು ಉಪಯೋಗ ಆಗೋಣ. ನನಗೆ ಕೇಳ್ತಿದ್ದಾರೆ, ಮೇಡಮ್ ಬೇರೆ ಯಾವ್ದಾದ್ರು ಸ್ಕೂಲ್ಗೆ ಇನ್ನೇನಾದ್ರು ಕೊಡ್ಬೇಕಾಗಿದ್ರೆ ಹೇಳಿ ಮೇಡಮ್, ನಾನು ಬರ್ತೀನಿ. ನಾನೇ ಅವರನ್ನ ತಡೆದಿದ್ದೀನಿ, ಇರಿ ವೇಟ್ ಮಾಡಿ, ನಾನು ಹೇಳ್ತೀನಿ. ಯಾಕಂದ್ರೆ ನಾನೊಂದು ಸ್ಕೂಲ್ಗೆ ಯೂನಿಫಾರ್ಮ್ನ ರೆಡಿ ಮಾಡ್ತಾ ಇದ್ದೀನಿ. ಒಂದು ಏನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಂದು ಸ್ಕೂಲಲ್ಲಿ, ಹೀಗೇನೆ ನಿಮ್ದಾದ್ರೂ ದೊಡ್ಡ ಸ್ಕೂಲ್ ಇದೆ, ಒಂದು ಚಿಕ್ಕ ಸ್ಕೂಲ್ ಇದೆ, ಆ ಸ್ಕೂಲ್ಗೆ ಯೂನಿಫಾರ್ಮ್ ವ್ಯವಸ್ಥೆ ಆಗಬೇಕು. ಸರಿ ಸರ್, ನಾನು ಯೂನಿಫಾರ್ಮ್ ರೆಡಿ ಮಾಡೋಣ, ನಾನು ಸ್ವಲ್ಪ ಜನರನ್ನ ರೆಡಿ ಮಾಡ್ತೀನಿ, ನೀವು ರೆಡಿ ಮಾಡಿ. ಸರಿ ಮೇಡಮ್ ಆಯ್ತು, ಯೂನಿಫಾರ್ಮ್ನ ಆಯ್ತು ಮೇಡಮ್ ಕೊಡೋಣ. ಈ ತರ ಎಲ್ಲರಿಗೂ ಈ ಬುದ್ಧಿ ಬರಲ್ಲ. ನಿಮ್ಮೂರಲ್ಲಿ ಎಲ್ಲ ಎಷ್ಟೆಷ್ಟೋ ದೊಡ್ಡವರು ಇದ್ದಾರೆ, ಅವ್ರಿಗೆ ಯಾರಿಗೂ ಈ ಬುದ್ಧಿ ಬರಲ್ಲ. ಎಲ್ಲೋ ಒಬ್ರಲ್ಲಿ, ಶಂಕರ್ ಗೌಡ್ರು ಅಂತವ್ರು ಒಬ್ರಿಗೆ ಮಾತ್ರ ಈ ಬುದ್ಧಿ ಬರೋದು. ಹುಡುಕಿ ಒಬ್ರಿಗೆ ಏನ್ ಬೇಕು, ಆ ಮಕ್ಕಳಿಗೆ ಏನ್ ಬೇಕು ಅಂತ ಹುಡುಕಿ ಕೊಡ್ತಾರಲ್ಲ, ಆ ಬುದ್ಧಿ ಎಲ್ರಿಗೂ ಬರಲ್ಲ. ಅದು ಇದನ್ನ ಏನೋ ಕೊಡ್ತಿದ್ದಾರೆ, ನೀವು ಹಾಳು ಮಾಡಬೇಡಿ. ದಯವಿಟ್ಟು ಸ್ಕೂಲ್ಗೋಸ್ಕರನೇ ಮೀಸಲಾಗಿರಿ, ಸ್ಕೂಲ್ಗೋಸ್ಕರ ಕೊಡಿ. ಸ್ಕೂಲಲ್ಲಿ ಇರೋ ತನಕ ಆಟ ಆಡಿ ಅದನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ, ಓಕೆನಾ? ಗೊತ್ತಾಯ್ತಾ? ಸ್ಕೂಲಲ್ಲಿ ಜೋಪಾನವಾಗಿ ಇಟ್ಟು ಅದನ್ನ ಆಟ ಆಡ್ಕೊಂಡು ಅದನ್ನ ಕಾಪಾಡ್ಕೊಂಡು ಹೋಗಿ. ಯಾಕೆಂತಂದ್ರೆ ಇವತ್ತು ನಿಮಗೆ ಉಪಯೋಗ ಆಗುತ್ತೆ, ಮುಂದಿನ ವರ್ಷ ಇನ್ನೊಂದೆರಡು ಜನ ಮಕ್ಕಳಿಗೆ ಉಪಯೋಗ ಆಗುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಇದೆ ಅಂತ ಅಂದ್ರೆ ಮತ್ತೆ 4 ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ಇದು ನಿಮ್ಮ ಶಾಲೆ ಅಲ್ಲ, ನನ್ನ ಶಾಲೆ ಕೂಡ. ನಮ್ಮ ಶಾಲೆಗೆ ಮತ್ತೆ ಬರ್ತಾರೆ ಮಕ್ಕಳು. ದಯವಿಟ್ಟು ನೀವೆಲ್ಲರೂ ಸೇರಿ ಈ ಒಂದು ಏನು ಅವ್ರು ಕೊಡ್ತಾ ಇದ್ದಾರೆ, ಈ ಆಟ ಸಾಮಾನ ಹಾಳು ಮಾಡ್ದೇನೆ ಜೋಪಾನ ಮಾಡಿ ಕಾಪಾಡ್ಕೊಂಡು ಹೋಗಿ, ಅದನ್ನೇ ನಾನು ಕೇಳ್ಕೊಳ್ಳೋದು. ಧನ್ಯವಾದ.